ಕೇರಳದ ರಾಜಧಾನಿಯಲ್ಲೇ ಬಿಜೆಪಿ ಶಕ್ತಿ ಪ್ರದರ್ಶನ. ಕೇರಳ ಕೆಂಪುಕೋಟೆ ಮೇಲೆ ಕೇಸರಿ ಪ್ರಾಬಲ್ಯ. ಕೇರಳದ ರಾಜಧಾನಿಯಲ್ಲಿ 45 ವರ್ಷಗಳ ಸಿಪಿಎಂ ಖತಂ. ಕೇರಳದ ರಾಜಧಾನಿ ತಿರುವನಂತಪುರಂ ಕಾರ್ಪೊರೇಷನ್ ಅನ್ನು ಬಿಜೆಪಿ ಗೆದ್ದು ದಾಖಲೆ ಸ್ಥಾಪಿಸಿದೆ. ಸತತ 45 ವರ್ಷಗಳ ಎಡರಂಗದ ಆಳ್ವಿಕೆಯನ್ನ ಅಂತ್ಯಗೊಳಿಸಿದೆ. ಈ ಗೆಲುವು ಆಕಸ್ಮಿಕ ಅಲ್ಲ. ತಿರುವನಂತಪುರಂ ಜಿಲ್ಲೆಯನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲು ಬಿಜೆಪಿ ಕಳೆದ 40 ವರ್ಷಗಳಿಂದ ಸತತ ಶ್ರಮ ಹಾಕ್ತಾ ಬಂದಿದೆ. ಹಿಂದುತ್ವ ಮತಗಳನ್ನು ಸಂಪಾದಿಸಿದೆ. ಬಹುತೇಕ ನಾಯರ್ ಮತ್ತು ಎಳವ ಈಡಿಗ ಮತಗಳನ್ನು ತನ್ನ ತೆಕ್ಕೆಯಲ್ಲಿ ಇಟ್ಕೊಂಡಿದೆ. ಇದರ ಹೊರತಾಗಿ ಸ್ಥಳೀಯ ಸಂಸದ ಶಶಿ ತರೂರ್ ಬಿಜೆಪಿಯ ಗೆಲುವಿಗೆ ಏನಾದರೂ ಕೊಡುಗೆ ಕೊಟ್ಟಿದ್ದಾರೆಯೇ ಎಂಬ ಚರ್ಚೆಗಳು ನಡೆಯುತ್ತಿವೆ. ತಿರುವನಂತಪುರಂ ಪಾಲಿಕೆ ಚುನಾವಣೆಯಲ್ಲಿ ಎನ್ಡಿಎ ಕಮಾಲ್ ಮಾಡಿದೆ. ಸಿಪಿಎಂ ಬಿಗಿ ಮುಷ್ಟಿಯಲ್ಲಿದ್ದ ತಿರುವನಂತಪುರ ಕಾರ್ಪೊರೇಷನ್ ಹಾಗೂ ತ್ರಿಪುನಿತುರ ಮುನ್ಸಿಪಾಲಿಟಿಯನ್ನ ಬಿಜೆಪಿ ತನ್ನ ವಶ ಮಾಡಿಕೊಂಡಿದೆ. ಈ ಮೂಲಕ ಐತಿಹಾಸಿಕ ಸಾಧನೆ ಮಾಡಿದೆ. ಕೇರಳ ಬಿಜೆಪಿ ರಾಜ್ಯಾಧ್ಯಕ್ಷ ರಾಜೀವ್ ಚಂದ್ರಶೇಖರ್ ನೇತೃತ್ವದಲ್ಲಿ ಈ ಸಾಧನೆ ಮಾಡಲಾಗಿದೆ. ರಾಜಧಾನಿಯಲ್ಲಿ ಆರ್ಎಸ್ಎಸ್ ಬಲವಾದ ಜಾಲವನ್ನ ಹೆಣೆದಿದೆ. ಕಾಳಕೂಟಂ, ನೆಮಾಮ್ ಹಾಗೂ ಓಲ್ಡ್ ಪೋರ್ಟ್ ಪ್ರದೇಶಗಳು ಆರ್ಎಸ್ಎಸ್ ಭದ್ರಕೋಟೆಗಳೇ ಆಗಿ ಪರಿಣಮಿಸಿವೆ. 2009ರ ಲೋಕಸಭಾ ಚುನಾವಣೆಗಳು ನಡೆದಾಗಿನಿಂದ ಬಿಜೆಪಿ ಬೆಂಬಲ ಗಗನಕ್ಕೆ ಜಿಗಿದಿದೆ. 2014ರಲ್ಲಿ 11% ಮತಗಳನ್ನು ಹೊಂದಿದ್ದ ಕೇಸರಿ ಪಕ್ಷ 2009ರಲ್ಲಿ ಈ ಪ್ರಮಾಣವನ್ನು 32% ಹೆಚ್ಚಿಸಿಕೊಂಡಿತು. ಓ ರಾಜಗೋಪಾಲ್ 2016ರಲ್ಲಿ ಕೇರಳದಿಂದ ಆಯ್ಕೆಯಾದ ಮೊದಲ ಶಾಸಕರೆನಿಸಿದ್ರು. ಸ್ಥಳೀಯ ಸಂಸ್ಥೆಗಳಲ್ಲೂ ಇದೇ ಯಶಸ್ಸು ಕಂಡಿದೆ. 2010ರಲ್ಲಿ ಬಿಜೆಪಿಯ 6 ಮಂದಿ ಕೌನ್ಸಿಲರ್ಗಳಿದ್ರು. ಈ ಸಂಖ್ಯೆ 2015ರ ಹೊತ್ತಿಗೆ 35 ಮುಟ್ಟಿತು. ತಿರುವನಂತಪುರಂ 60% ಹಿಂದೂ ಮತಗಳನ್ನು ಹೊಂದಿದೆ. ಸರ್ಕಾರಿ ನೌಕರರೇ ಹೆಚ್ಚಾಗಿರುವ ತಿರುವನಂತಪುರದಲ್ಲಿ ಮಧ್ಯಮ ವರ್ಗವೇ ನಿರ್ಣಾಯಕ. ಈ ವರ್ಗ ಬಿಜೆಪಿಯತ್ತ ಒಲವು ಹೊಂದಿದೆ. ರಾಜ್ಯ ಬಿಜೆಪಿಯು ಅಭಿವೃದ್ಧಿ ರಾಜಕಾರಣದ ಪ್ರಚಾರವನ್ನು ಈವರೆಗೆ ಮೇಯರ್ ಆಗಿದ್ದ ಸಿಪಿಐಎಂನ ಆರ್ಯ ರಾಜೇಂದ್ರನ್ ಭ್ರಷ್ಟರು ಎಂಬ ಅಪಪ್ರಚಾರವನ್ನು ಯಶಸ್ವಿಯಾಗಿ ನಡೆಸಿತು. ಇನ್ನು ಸ್ಥಳೀಯ ಸಂಸದ ಶಶಿ ತರೂರ್ ಮೋದಿ ಸಖ್ಯದಲ್ಲಿ ಇದ್ದಾರೆ ಎಂಬುದೇ ತಿರುವನಂತಪುರದ ಬಿಜೆಪಿ ಯಶಸ್ಸಿನ ಪಾಲು ಅಂತ ಹೇಳಲಾಗ್ತಿದೆ. ಇದರ ಹೊರತಾಗಿ ಅಲ್ಲಿ ಶಶಿ ತರೂರ್ ಬಿಜೆಪಿ ಪರವಾಗಿ ನೇರ ಪ್ರಚಾರ ನಡೆಸಿದ್ದಿಲ್ಲ. ಹೀಗೆಂದು ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿಯೂ ನೇರವಾಗಿ ಕೆಲಸ ಮಾಡಿದಂತೆ ಕಾಣ್ತಿಲ್ಲ. ಫಲಿತಾಂಶವನ್ನ ಪ್ರಜಾಪ್ರಭುತ್ವದ ಸೌಂದರ್ಯ ಎಂದು ಶಶಿ ತರೂರ್ ಹೇಳಿರುವುದು ಮತ್ತು ತನ್ನ ಪಕ್ಷ ಸೋಲಿನ ಅವಲೋಕನ ಮಾಡದೇ ಇರುವುದು ಬೇರೆ ಏನನ್ನೋ ಹೇಳಿದಂತಿದೆ. ಹೀಗೆ ಕೇರಳದ 1199 ಸ್ಥಳೀಯ ಸಂಸ್ಥೆಗಳಿಗೆ ನಡೆದ ಚುನಾವಣೆಯಲ್ಲಿ ವಿಪಕ್ಷ ಯುಡಿಎಫ್ ಕ್ಲೀನ್ ಸ್ವೀಪ್ ಸಾಧಿಸಿದೆ. ಆಡಳಿತಾರೂಢ ಎಲ್ಡಿಎಫ್ಗೆ ಹಿನ್ನಡೆಯಾಗಿದೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.